ಮುಖ 120 ವಾಟ್ಸ್ ಬಲ್ಪ್ ಊದ್ದಂಗೆ ಅಷ್ಟು ಬ್ರೈಟ್ ಆಗಿ ನೀನು ರೂಮ್ ಒಳಗಡೆ ಬರ್ತೀಯ ಅನ್ಕೊಂಡ್ರೆ ಯಾಕೆ ಈ ತರ ಮುಖ ಊದಿಸ್ಕೊಂಡು ಓಡಾಡ್ತಿದ್ಯಾ? ಈಗ ಯಾರ ಮೇಲ್ ಕೋಪ? ನನ್ ಮೇಲ ಅಥವಾ ಏನಾಯ್ತು ಅಂತ ಅದನ್ನ ಹೇಳ್ತೀಯಾ? ಸಾಹೇಬ್ರೆ, ಯಾವಾಗ ನೋಡ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತೀರಲ್ಲ, ಯಾರು, ಯಾಕೆ, ಯಾವಾಗ, ಏನು ಅಂತ. ಅಲ್ಲ, ನಾನ್ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೊಳ್ಳಿ? ನಾನ್ ಕೋಪ ಮಾಡ್ಕೊಂಡಿರೋದು ನಮ್ಮ ಅಮ್ಮನ ಮೇಲೆ. ಅಮ್ಮನ ಏನಂದ್ರು? ಹೊಸ ಹೊಸ ಕಂಡೀಷನ್ಗಳು. ನಾನ್ ಮಾತಾಡ್ತಾನೆ ಇದೀನಿ, ಲ್ಯಾಪ್ಟಾಪ್ ನೋಡ್ಕೊಂಡ್ ಕೂತಿದ್ದೀರಾ. ಸಾಹೇಬ್ರೆ, ಅಮ್ಮ ಏನಂದ್ಲು ಅಂದ್ರೆ, ಅದು ಅದು ನಾನು ನಿಮ್ಮನ್ನ ಸಾಹೇಬ್ರೆ ಅಂತ ಕರಿಬಾರ್ದಂತೆ. ಸಾಹೇಬ್ರೇನ ಚೆನ್ನಾಗೇ ಇದೆಯಲ್ಲ, ಯಾಕಂತ ಯಾಕೆ ಕರಿಬಾರ್ದು? ಆ, ಅದು ಹ್ಮ್ ನಾನ್ ನಿಮ್ಮನ್ನ ಹ್ಮ್ ರೀ, ಏನ್ರಿ, ಏನು ಅಂದ್ರೆ ಅಂತ ಕರಿಬೇಕಂತೆ, ಗೌರವ ಕೊಟ್ಟು. ಅಷ್ಟೇ ತಾನೇ, ಇದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯ? ಸಾಹೇಬ್ರೆ, ನೀವ್ ನನ್ನ ಅರ್ಥ ಮಾಡ್ಕೋತೀರಾ, ಆದ್ರೆ ಭಾಗ್ಯಮ್ಮ ಅರ್ಥ ಮಾಡ್ಕೋಬೇಕಲ್ವಾ? ನೋಡು ಭೂಮಿ, ಅವರು ನಮ್ಮ ಮನೆಗ್ ಬಂದಿದ್ದಾರೆ. ಅವರು ಅಪರೂಪಕ್ಕೆ ನಮ್ಮ ಮನೆಗ್ ಬಂದಿದ್ದಾರೆ ಅಂದ್ಮೇಲೆ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ? ನಿನ್ ಕರ್ತವ್ಯನು ತಾನೆ. ಮತ್ತೆ ನೋಡು ಪಾಪ, ಅವ್ರಿಗೆ ಬೇಜಾರ್ ಮಾಡೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಒಂದ್ ಕೆಲ್ಸ ಮಾಡು, ನಿನ್ಗೆ ಏನ್ ಅನ್ಸುತ್ತೋ ನನ್ಗೆ ಹಾಗೆ ಕರಿ, ನನ್ಗೆ ಯಾವ್ದೇ ತರ ಅಭ್ಯಂತರ ಇಲ್ಲ. ಅವ್ರು ಹೇಳ್ದ ಹಾಗೆ ರೀ ಏನ್ ಬಂದ್ರೆ ಅಟ್ಲೀಸ್ಟ್ ಅವ್ರ ಖುಷಿಗೋಸ್ಕರ ನನಗೇನು ಅಭ್ಯಂತರ ಇಲ್ಲ. ಸಾಹೇಬ್ರೆ, ನಿಮಗ್ ನನ್ ಕಷ್ಟನೇ ಅರ್ಥ ಆಗ್ತಿಲ್ಲ. ಅಲ್ಲ, ಏನಾಯ್ತು? ಅಲ್ಲ ಸಾಹೇಬ್ರೆ, ನಾನ್ ಹೇಗ್ ಆ ರೀತಿ ಎಲ್ಲ ಕರೆಯೋದಕ್ಕಾಗತ್ ನಿಮ್ಮನ್ನ? ನೋಡಿ, ಇನ್ನೊಂದ್ ಸ್ವಲ್ಪ ದಿನಗಳಲ್ಲೇ ನಮ್ಮಿಬ್ರು ಒಪ್ಪಂದದ ಗಡುವು ಮುಗಿತಾ ಇದೆ. ಮುಗಿತಿದ ಹಾಗೆ ನಾನ್ ಈ ಮನೇನ್ ಬಿಟ್ಟು ಹೋಗ್ಬೇಕಲ್ವಾ? ಆಗೊಂದ್ ವೇಳೆ ನೀವೆಲ್ಲಾದ್ರೂ ನನಗ್ ದಾರಿಯಲ್ಲಿ ಸಿಕ್ತಾಗ ಸಾಹೇಬ್ರೆ ಅಂತ ಕರೆದ್ರೆ ಅದಕ್ಕೊಂದ್ ಅರ್ಥ ಇದೆ. ಈಗ ಅಮ್ಮ ಹೇಳಿದ್ಲು ಅಂತ ರೀ ಏನು ಅಂದ್ರೆ ಅನ್ನೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಮುಂದೆ ಒಂದ್ ದಿವಸ ನಾನ್ ರೀ ಅಂತ ಕರೆದು ಬಿಟ್ರೆ ಜನ ಎಲ್ಲ ಏನ್ ತಿಳ್ಕೊಳಲ್ಲ ಸಾಹೇಬ್ರೆ. ಬೇಡ ಬೇಡ, ಅದ್ ತಪ್ಪಾಗುತ್ತೆ. ನೋಡಿ, ಈ ಜನ್ಮಕ್ಕೆ ನೀವ್ ನನ್ ಸಾಹೇಬ್ರೆ. ನನ್ ಅಮ್ಮ ಹೇಳ್ದಾಗೆ ಆ ರೀತಿ ಎಲ್ಲ ಕರಿಯಲ್ಲ ಸಾಹೇಬ್ರೆ, ಕರಿಯಲ್ಲ. ನಿನ್ಗೆ ಹೇಗ್ ಅನ್ಸುತ್ತೋ ಹಾಗ್ ಮಾಡು ಭೂಮಿ. ಸಾಹೇಬ್ರೆ, ನಾನ್ ಮನೆಯವ್ರ ಹತ್ರ ಎಲ್ಲ ಒಂದ್ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕಿತ್ತು, ಹೋಗೋಣ? ಅಲ್ಲ, ಮನೆಯವ್ರ ಮುಂದೆ ಏನ್ ಹೇಳ್ಬೇಕೋ ನನ್ನ ಹತ್ರ ಒಂದ್ಸಲಿ ಹೇಳು. ಹೇಳಿದ್ನಲ್ಲ ಸಾಹೇಬ್ರೆ, ಅದು ಎಲ್ರೂ ಮುಂದೆ ಹೇಳ್ಬೇಕಾಗಿರೋಂತ ವಿಷಯ, ಅದಕ್ಕೆ ನೀವು ಬನ್ನಿ. ನಮ್ಮ ಕಾಂಟ್ರಾಕ್ಟ್ ವಿಷಯ ಹೇಳಿಲ್ಲ ಅಲ್ಲ? ನಾನ್ ನಿಮ್ಗೆ ಮಾತು ಕೊಟ್ಟಿದ್ದೀನಿ ಸಾಹೇಬ್ರೆ, ನನ್ ಮಾತನ್ನ ನಾನು ಉಳಿಸ್ಕೊತೀನಿ. ಬೇಗ ಬನ್ನಿ. ಯಾಕಮ್ಮ ಭೂಮಿ ಎಲ್ಲರನ್ನು ಕರೆದಿದ್ದು? ಏನೋ ಸಮಸ್ಯೆ ಆಗಿದ್ಯಾ? ಇರೋ ಸಮಸ್ಯೆಗೆ ಪರಿಹಾರ ಪೂಜೆ ಮಾಡಿಸ್ಬೇಕು. ಅಜ್ಜಿ, ನಾ ಹೋಗಿದ್ವಲ್ಲ ದೇವಸ್ಥಾನ, ಅದೇ ದೇವಸ್ಥಾನದಲ್ಲಿ ಆಗ್ಬೇಕಾಗಿರೋ ಪೂಜೆಗೆ ನೀವೇ ವ್ಯವಸ್ಥೆ ಮಾಡಿಸ್ಬೇಕು. ಭೂಮಿ, ಯಾವ ಪೂಜೆ? ಯಾವ್ದಕ್ಕೋಸ್ಕರ ಮಾಡಿಸ್ಬೇಕು? ಅತ್ತೆ ಶಾರದಮ್ಮ ಅವರು ಹಾಗೆ ಮನಸ್ವಿನಿ ಅವರು ಇಬ್ರು ಆದಷ್ಟು ಬೇಗ ಸಿಗ್ಲಿ ಅನ್ನೋದಕ್ಕೆ ಈ ಪೂಜೆ. ಪೂಜೆ ಮಾಡಿಸ್ಬೇಕು ಅಂತ ನಿನಗೆ ಯಾರು ಹೇಳಿದ್ದು ಭೂಮಿ? ದೇವಸ್ಥಾನದಲ್ಲಿ ಒಬ್ರು ಜೋಗ್ತಮ್ಮ ಕೂತಿದ್ರು, ಅವ್ರ ಹತ್ರ ಹೋಗಿ ನಾನು ಶಾರದಮ್ಮ ಮತ್ತೆ ಮನಸ್ವಿನಿ ಅವ್ರ ಬಗ್ಗೆ ಕೇಳಿದಾಗ ಏನ್ ಹೇಳಿದ್ರು? ಸಾಹೇಬ್ರೆ, ಶಾಂತಿ ಪೂಜೆ ಮತ್ತೆ ಒಂದೆರಡು ರಥ, ಅದೆರಡೂ ಮಾಡಿದ್ರೆ ಶಾರದಮ್ಮ ಅವರು ಮನಸ್ವಿನಿ ಅವರು ಆದಷ್ಟು ಬೇಗ ಸಿಗ್ತಾರೆ ಅಂತ ಅದ್ ಜೋಗ್ತಮ್ಮ ಹೇಳಿದ್ರು. ಈ ವ್ರತನ ಯಾರ್ ಮಾಡ್ಬೇಕು ಅಂತ ಕೇಳಿದ್ಯಾ? ಹೌದು ಅಜ್ಜಿ, ಅದನ್ನು ಕೇಳ್ದೆ. ಹೇಗಿದ್ರು ನಾನ್ ದೊಡ್ಡ ಸಾಹೇಬ್ರನ್ನ ಅಪ್ಪನ್ ತರ ನೋಡ್ತೀನಿ ಅಂದ್ಮೇಲೆ ಶಾರದಮ್ಮ ಅವರು ನನ್ ಅಮ್ಮನ್ ತರಾನೇ ಅಲ್ವಾ? ಅವ್ರ ಮಗಳ ಸ್ಥಾನದಲ್ಲಿ ನಾನೇ ನಿಂತು ಈ ವ್ರತನ ಪೂರ್ಣಗೊಳ್ಸೋಣ ಅಂತ ಇದ್ದೀನಿ. ಅದಕ್ಕೆ ಜೋಗ್ತಮ್ಮನು ಸರಿ ಅಂತ ಹೇಳಿದ್ರು. ಅಲ್ಲ ಭೂಮಿ, ನನ್ನ ಹೆಂಡತಿನ ಮಗಳು ಸಿಗ್ಬೇಕು ಅನ್ನೋ ಕಾರಣಕ್ಕೆ ನೀನ್ ವ್ರತ ಮಾಡ್ತೀಯ? ಎಷ್ಟು ಒಳ್ಳೆ ಮನ್ಸು ಭೂಮಿ ನಿಂದು. ಯಾವ ಜನ್ಮ ಪುಣ್ಯ ನಾನು ನಿನ್ನ ಈ ಮನೆಗೆ ಮಗಳಾಗಿ ಕಳ್ಸಿಕೊಡಿದಾನೆ. ಪುಣ್ಯ ಮಾಡಿದೀನಿ ನಾನು. ಹಾಗೆಲ್ಲ ಹೇಳ್ಬೇಡಿ ದೊಡ್ಡ ಸಾಹೇಬ್ರೆ, ನಿಮ್ ಕುಟುಂಬ ನಿಮ್ಗೆ ವಾಪಸ್ ಸಿಗುತ್ತೆ ಅನ್ನೋದೇ ಆದ್ರೆ ನನ್ ಕಡೆಯಿಂದ ಇದೊಂದು ಚಿಕ್ಕ ಸೇವೆ ಅಷ್ಟೇ. ಅದ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರಿ. ಇರೋದು ಒಂದ್ ಹಾರ್ಟ್, ಎಷ್ಟು ಸತಿ ಗೆಲ್ತೀರಾ? ಭೂಮಿ, ನೀನಂತ ಮಗಳು ಪಡೆಯೋದಿಕ್ಕೆ ಭಾಗ್ಯ ಅವರು ತುಂಬಾ ಪುಣ್ಯ ಮಾಡಿದ್ದಾರೆ. ಬ್ರೋ, ಏನಾದ್ರೂ ಮಾತಾಡ್ಕೊಳ್ಳೋದಿದ್ರೆ ಇವತ್ತು ನಾಳೆನೆ ಮಾತಾಡ್ಕೊಂಡ್ಬಿಡು. ಯಾಕೆಂದ್ರೆ ಆಮೇಲೆ ಅದಕ್ಕೆ ವ್ರತದಲ್ಲಿ ಬ್ಯುಸಿ ಆಗೋಗ್ತಾರೆ. ನಿನ್ ನಿಸ್ವಾರ್ಥ ಮನ್ಸಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ವ್ರತ ಮಾಡ್ತಿದ್ದೆ. ಸೂತವಾಗಿ ನಡೀತು ಬೇಬಿ. ಕೊನೆಗೂ ನನ್ನ ಮಗಳು ದೇವರ ಸನ್ನಿಧಿ ಮನೆ ಸೊಸೆಯಾಗೋ ಟೈಪ್ ಬಂದೇ ಬಿಡ್ತು. ಬಟ್ ನನಗ್ ನಕ್ಕಿ ಜೊತೆ ಹೆಂಡತಿ ತರ ಹೇಗಿರೋದು ಅಂತ ಅರ್ಥನೇ ಆಗ್ತಿಲ್ಲ ಮಾಮ್. ಐ ಡೋಂಟ್ ನೋ, ಆ ವೈಬೇ ಬರ್ತಿಲ್ಲ. ಬರುತ್ತೆ ಬರುತ್ತೆ, ನಿಧಾನಕ್ ಬರುತ್ತೆ. ನೀನು ಅವನು ಹತ್ರ ಆಗ್ತಾ ಆಗ್ತಾ ತಾನಾಗೆ ಬರುತ್ತೆ. ಯು ಡೋಂಟ್ ವರಿ. ಟೀ ಅಂಗಡಿ ಮತ್ತೆ ಅಜಿತ್ ಒಂದೊಂದ್ಸಲಿ ಆಡೋದನ್ನ ನೋಡಿದ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಅಲ್ಲ ಮಾಮ್, ಅವ್ರಿಬ್ರು ಅಷ್ಟೊಂದ್ ಕ್ಲೋಸ್ ಹೇಗ್ ಮಾಮ್ ಆದ್ರು? ಶುರುನಲ್ಲಿ ಅವ್ರಿಬ್ರು ಕೂಡ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ನೆನ್ಪಿಲ್ವಾ ನಿಮ್ಗೆ? ಆಮೇಲೆ ಹೋಗ್ತಾ ಹೋಗ್ತಾ ಇಬ್ರಲ್ಲೂ ಸಲಿಗೆ ಬೆಳೀತು, ಚೆನ್ನಾಗ್ ಮಾತಾಡ್ಕೋತಿದ್ದ. ಈಗ ಶಾರದಾ ಸಿಗ್ಲಿ ಅಂತ ಭೂಮಿ ವ್ರತ ಮಾಡ್ತಿದ್ದಾಳೆ. ಆ ವ್ರತಕ್ಕೆ ಅಗಾಧವಾದ ಶಕ್ತಿ ಇದೆ. ಆ ಶಕ್ತಿ ಫಲಿಸಿ ಹೋದ್ಬೇಡಿ ಶಾರದಾ ಮನೆಗ್ ಬಂದ್ಬಿಟ್ರೆ ನಾನು ಹಾಗಾಗ್ಬಾರ್ದು. ಶಾರದಾ ಯಾವುದೇ ಕಾರಣಕ್ಕೂ ಸಿಗ್ಬಾರ್ದು, ಈ ಮನೆಗ್ ಬರ್ಬಾರ್ದು, ಆ ವ್ರತನು ನಡಿಬಾರ್ದು. ಬೇಬಿ, ಐ ಹ್ಯಾವ್ ಟು ಟೇಕ್ ದಿಸ್ ಕಾಲ್. ನೀ ಹೋಗಿ ನಿದ್ದೆ ಮಾಡ. ಗುಡ್ ನೈಟ್. ಮೇಡಮ್, ಆ ಅಮ್ಮನ್ನ ಮಂಡ್ಯದಲ್ಲಿ ಗಲ್ಲಿಗಲ್ಲೆಲ್ಲ ಹುಡ್ಕಾಕ್ಬಿಟ್ವಿ ಮೇಡಮ್, ಎಲ್ಲೂ ಸಿಗ್ಲೇ ಇಲ್ಲ.
ನಾಳೆ ಸಿಟಿಯಿಂದ ಹೊರಗಡೆ ಅಕ್ಕಪಕ್ಕದ ಹಳ್ಳಿ ಎಲ್ಲಾ ಕಡೆ ಹುಡುಕ್ತೀವಿ ಮೇಡಮ್. ಬೆಳಿಗ್ಗೆವರೆಗೂ ಕಾಯಕ್ಕಾಗಲ್ಲ ಭದ್ರ, ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ. ಆಟ ಆಡ್ತಿದ್ಯಾ? ನಾಡಿದ್ದೆ ವ್ರತ, ಅಷ್ಟರೊಳಗಡೆ ಶಾರದನ್ ಹುಡುಕಿ ನನಗ್ ನೀನು ಒಪ್ಪಿಸ್ತಿದ್ಯಾ ಅಷ್ಟೇ. ಅರ್ಥ ಆಯ್ತಾ? ಸರಿ ಮೇಡಮ್. ಬ್ಯೂಟಿಫುಲ್ ಇಡಿಯಟ್. ಬೂಮ್, ನೀನ್ ಇಲ್ಲಿದ್ಯಾ? ನಾನು ಆಕ್ಚುಲಿ ಮನೆಯೆಲ್ಲ ಹುಡುಕಾಡ್ತಿದ್ದ. ಬಾ ವರ್ಕೌಟ್ ಮಾಡೋಣ. ಸಾಹೇಬ್ರೆ, ನಾನ್ ವರ್ಕೌಟ್ಗೂ ಬರಲ್ಲ, ಟೀ ಅಂಗಡಿಗೂ ಬರಲ್ಲ. ಅಮ್ಮ ಹುಷಾರಾಗೋವರೆಗೂ. ಅಲ್ಲ, ನೀನು ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಆಸೆ ಪಡ್ತಿರೋದಲ್ವಾ? ಹಾಗಿರ್ಬೇಕಾದ್ರೆ ವರ್ಕೌಟ್ ಮಿಸ್ ಮಾಡ್ತು ಅಂದ್ರೆ ಹೇಗಾಗತ್ತೆ ಹೇಳು? ಇಲ್ಲ ಸಾಹೇಬ್ರೆ, ನೀನು ಮಾತಾಡೋ ಹಾಗಿಲ್ಲ, ದಯವಿಟ್ಟು. ದಯವಿಟ್ಟು ನಾನ್ ಬರಲ್ಲ. ಇದನ್ನೆಲ್ಲ ನೀನ್ ವರ್ಕೌಟ್ ಮಾಡಿದ್ಮೇಲಾರು ಬಂದ್ ಮಾಡ್ಬೋದು. ತುಂಬಾ ಕೆಲ್ಸ ಇದೆ ಸಾಹೇಬ್ರೆ. ಕೆಲ್ಸನೆಲ್ಲನು ವರ್ಕೌಟ್ ಮಾಡಿದ್ಮೇಲೆ ಬಂದು ಮಾಡುವಂತೆ. ಈಗ ನೀನ್ ಏನು ಮಾತಾಡ್ಬೇಡ, ಬಾ. ಅಯ್ಯೋ ಸಾಹೇಬ್ರೆ, ನನ್ ಮಗಳು ಅಳಿಯ ಇಷ್ಟು ಅನ್ಯೋನ್ಯವಾಗಿರೋದ್ ನೋಡಿದ್ರೆ ನಂಗ್ ತುಂಬಾ ಖುಷಿ ಆಗುತ್ತೆ ಮೊರೆ. ಇಬ್ರುದು ಮಾಡ್ಸಿದಂತ ಜೋಡಿ. ಅಳಿಯಂದ್ರು ನಮ್ ಭೂಮಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಭಾಗ್ಯವ್ರೆ, ನನ್ ಮಗ ಭೂಮಿನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಭೂಮಿನೇ ನನ್ ಮಗನ ಮಗು ತರ ನೋಡ್ಕೋತಾಳೆ. ನಿಜವಾಗ್ಲೂ ನನ್ ಸೊಸೆ ಅಪ್ರಂಜಿ. ಅಜಿತ್ನಷ್ಟೇ ಅಲ್ಲ, ಮನೆಯವ್ರ ಎಲ್ರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾಳೆ. ಒಂದಿನ ಭೂಮಿ ಮನೇಲಿಲ್ಲ ಅಂದ್ರೆ ಸಾಕು, ಮನೆ ಎಲ್ಲ ಬಿಕೋ ಅನ್ಸುತ್ತೆ ಗೊತ್ತಾ? ಅವಳು ಹಾಗೆ ಅಮ್ಮವ್ರೆ. ಅವಳು ಎಲ್ ಕಾಲಿಡ್ತಾಳೋ ಅಲ್ಲೆಲ್ಲ ಒಂದೊಳ್ಳೆ ವಾತಾವರಣ ಸೃಷ್ಟಿ ಮಾಡ್ತಾಳೆ. ಅದು ಅಲ್ದೆ ನಿಮ್ಮಂತ ಅತ್ತೆ ಮಾವನ್ ಪಡೆಯಕ್ಕೆ ನಮ್ ಭೂಮಿ 7 ಜನ್ಮಕ್ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ. ನಮ್ಮಂತವ್ರೆಲ್ಲ ಇಂಥ ಮನೆಗ್ ಸೊಸೆಯಾಗಿ ಬರೋದನ್ನ ನಾವ್ ಕನ್ಸಲ್ಲೂ ಯೋಚನೆ ಮಾಡಕ್ಕಾಗಲ್ಲ. ಹಾಲ್ನಂತ ಮನ್ಸು ನಿಮ್ದು. ನಿಮ್ಮಿಂದನೇ ನನ್ ಮಗಳು ಇವತ್ತು ಇಷ್ಟು ಖುಷಿಯಾಗಿರೋದು. ನಿಮ್ ಋಣನ್ ಹೇಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮವ್ರೆ. ಅಯ್ಯೋ, ಇದೇನಿದು ಕೈಯೆಲ್ಲ ಮುಗಿತಾ ಇದ್ದೀರಲ್ಲ? ನೋಡಿ, ಈಗ ನಾವಿಬ್ರು ಬೀಗ್ರು. ಏನಿದ್ರು ನಮ್ ಮಕ್ಳ ಸಂತೋಷನ ಕೂತ್ಕೊಂಡ್ ನೋಡಿ ಖುಷಿ ಪಡ್ಬೇಕು ಅಷ್ಟೇ. ನಿಜ ಹೇಳ, ನಿಜವಾಗ್ಲೂ ನಿಮ್ಮಂತ ಬೀಗ್ರನ್ನ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದೀನಿ. ತುಂಬಾ ದೊಡ್ಡ ಮಾತಾಡ್ತಿದ್ದೀರಾ ಅಮ್ಮವ್ರೆ. ನೋಡಿ. ಅಲ್ಲಿರೋ ಇರುವೆ ಎಲ್ಲ ಸತ್ತೋಯ್ತು. ಮಾಡೋಣ ಬನ್ನಿ. ಹೋಯ್ತು, ಕರೆಕ್ಟ್ ಮಾಡೋಣ ಇವಾಗ. ನಿನ್ಗೆ ಕಷ್ಟ ಆಯ್ತು ಅಂತ ಹೇಳಿದ್ರೆ ಮಂಡಿ ಕಾಲು ಕೆಳಗೆ ಇಟ್ಬಿಟ್ಟು ಆಮೇಲೆ ಡಿಪ್ಸ್ ಮಾಡು. ಕಾಲ್ ಮೇಲ್ ಬಂದ್ಬಿಡ್ತು. ಏನಾಯ್ತು? ಏಟಾಯ್ತಾ ಏನಾದ್ರು? ಇಲ್ಲ ಸಾಹೇಬ್ರೆ, ಹ್ಮ್. ಇದೆಲ್ಲ ನಿಮ್ ತಾತ ವರ್ಕೌಟ್ ಮಾಡ್ತಾ ಇದ್ದಿತ್ತ? ಇಷ್ಟೊಂದು ತುಕ್ಕಿಡ್ದು ಬಿಟ್ಟಿದೆ. ಇಲ್ಲವು, ನಾನು ಫಸ್ಟ್ ಟೈಮ್ ವರ್ಕೌಟ್ ಮಾಡ್ಬೇಕು ಅಂತ ಮಾವ ಇದನ್ನ ನಾನು ತಗೊಂಬಂದ್ ಕೊಟ್ಟಿದ್ದೆ. ಈಗ ಮನೇಲಿ ಜಿಮ್ ಸೆಟಪ್ ಹಾಕೋ ಒಂದ್ ಪರಿಸ್ಥಿತಿಲಿದ್ರು ನನ್ಗೆ ಇದ್ರಲ್ಲಿ ವರ್ಕೌಟ್ ಮಾಡೋದೇ ಇಷ್ಟ. ಯಾಕಂದ್ರೆ ಇದ್ರ ಜೊತೆ ನನ್ನ ಎಮೋಷನಲ್ ಕನೆಕ್ಷನ್ ಇದ್ದಾರೆ. ಏನ್ ಮಾಡ್ತಿದ್ಯಾ? ವರ್ಜಿನಲ್ಲೇ ಸಾಹೇಬ್ರೆ, ಚೆಕ್ ಮಾಡ್ತಿದ್ದೆ. ನೀವು ಸುಮ್ನೆ ಡೂಪ್ಲಿಕೇಟ್ ಇಟ್ಕೊಂಡು ಬಿಲ್ಡಪ್ ತಗೊಂಡ್ಬಿಟ್ರೆ. ವರ್ಕೌಟ್ ಮಾಡೋ ನೀನ್? ಸಾಹೇಬ್ರೆ, ಹೆಂಗ್ ಸಾಹೇಬ್ರೆ ಆಲೂಗಡ್ಡೆ ಎಲ್ಲ ಬರ್ಸ್ಕೊಂಡ್ಬಿಟ್ಟಿದೀರಾ? ಸಾಹೇಬ್ರೆ ನನ್ಗೂ ಆಲೂಗಡ್ಡೆ ಬರ್ಸಿ ಸಾಹೇಬ್ರೆ. ಏಯ್ ಭೂಮಿ, ಒಲೆ ಮೇಲೆ ಬಿಸಿನೀರ್ ಇಟ್ಬಿಟ್ಟು ಅದಕ್ಕೆ ಟೀ ಪುಡಿ ಹಾಕಿ ಟೀ ಮಾಡ್ತಾರಲ್ಲ, ಆತರ ಅನ್ಕೊಂಡಿದ್ಯಾ ಬಾಡಿ ಒರ್ಸ್ಕೊಳ್ಳೋದಂದ್ರೆ? ಸರಿ, ಈ ಸಿನಿಮಾದಲ್ಲೆಲ್ಲ 6 ಪ್ಯಾಕ್ 8 ಪ್ಯಾಕ್ ಅಂತೆಲ್ಲ ಮಾತಾಡ್ತಾರಲ್ಲ, ನಿಮ್ಗೂ ಇದೆಯಾ 6 ಪ್ಯಾಕ್ 8 ಪ್ಯಾಕ್? ಎಲ್ಲಿ ತೋರ್ಸಿ ಸಾಹೇಬ್ರೆ, ಒಂದ್ ಚೂರು ತೋರ್ಸಿ. ಜಾಸ್ತಿ ನಿನ್ನ ವಿಕೃತಿ ಜಾಗ್ರತೆ ಆಗ್ತಿದೆ, ಕಂಟ್ರೋಲ್ ಮಾಡ್ಕೋ ಭೂಮಿ. ವಯಸ್ಸಾದವರೆಲ್ಲ ಮನೇಲಿ ಇರ್ತಾರೆ. 6 ಪ್ಯಾಕ್ಸ್ ತಾನೆ ತೋರ್ಸಕ್ ಹೇಳ್ತಿರೋದು. ಅಯ್ಯೋ, ಅದೇನ್ ಶೋಕೇಸ್ ಅಲ್ಲಿ ಇರೋ ಬೊಂಬೆ ಅನ್ಕೊಂಡಿದ್ಯಾ? ತೆಗ್ ತೋರ್ಸೋದಕ್ಕೆ. ಸಾಹೇಬ್ರೆ 2 ಅಡಿ ದೂರದಲ್ಲಿ ಇದೀನಿ, 2.5 ಕಿಲೋಮೀಟರ್ ಆಚೆ ಇರೋ ತರ ಕೂಗ್ತಾನೆ ಇದೆಯಲ್ಲ, ಹೇಳು. ಹತ್ರ ಬನ್ನಿ. ನಾನು ಈ ಡ್ರೆಸ್ ಅಲ್ಲಿ ಹಿಂದಿ ಪಿಕ್ಚರ್ ಹೀರೋಯಿನ್ ತರ ಕಾಣಿಸ್ತಿದ್ದೀನ? ಭೂಮಿ, ಕೆಲವೊಂದ್ಸಲಿ ಸತ್ಯಣ್ಣ ಕೂಡ ನಾನ್ ಶಾರುಖ್ ಖಾನ್ ತರ ಇದೀನಿ ಅಲ್ವೇನೋ ಅಜಿತ ಅಂತಾರೆ. ನಾನು ಪಾಪ ಹೋಗ್ಲಿ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಹೇಳ್ತೀನಿ. ಅದೇ ತರ ನಿನ್ಗೂ ಹ್ಞೂ ಅಂತ ಹೇಳ್ಬೇಕಷ್ಟೆ. ನಿಮ್ಗೆ ಈ ಅಪ್ಸರೆ ತರ ಇರೋ ಬ್ಯೂಟಿನ ನೋಡಿ ಜೆಲ್ಲಸ್ಸು. ಸಾಹೇಬ್ರೆ, ನಂಗೆ ವರ್ಕೌಟ್ ಮಾಡಿ ತುಂಬಾ ಸುಸ್ತಾಗೋಯ್ತು. ನಾನು ಇವಾಗ ಅಮ್ಮನ್ ನೋಡ್ಕೊಳಕ್ ಹೋಗ್ಬೇಕು. ಮನೇಲಿ ರಾಶಿ ಕೆಲ್ಸ ಇದೆ ಗೊತ್ತಾ? ನಾನು ಹೋಗ್ತೀನಿ. ಒಂದ್ ನಿಮಿಷ ನಿಂತ್ಕೋ. ಇವತ್ತು ವರ್ಕೌಟ್ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ. ಅಮ್ಮ ಮನೇಲಿದ್ದಾರೆ ಅನ್ನೋ ಕಾರಣಕ್ಕೆ ಹೋಗಿ ಅವ್ರನ್ನ ನೋಡ್ಕೊ. ನಾಳೆ ಈ ರೀಸನ್ ಕೊಡೋ ಹಾಗಿಲ್ಲ. ನಾಳೆಯಿಂದ ಅರ್ಧ ಗಂಟೆ ಬೇಗ ಬರ್ಬೇಕು ವರ್ಕೌಟ್ಗೆ. ಇನ್ನು ರನ್ನಿಂಗ್ ಮಾಡ್ಬೇಕು, ಪ್ರಾಕ್ಟೀಸ್ ಗಳಿದೆ ತುಂಬಾ. ಅಯ್ಯೋ ಸಾಹೇಬ್ರೆ, ಇದೆಲ್ಲ ನನ್ಗೆ ನೀರ್ ಕುಡ್ದಷ್ಟು ಸುಲಭ. ಓಡತ್ತಾನೆ ಕಣ್ಣು ಮುಚ್ಕೊಂಡು ಓಡೋಗ್ಬಿಡ್ತೀನಿ. ಚಿಲ್ಡ್ರನ್ಸ್ ಡೇಗೆ ಲೆಮನ್ ಅಂಡ್ ಸ್ಪೂನ್ ಆಡಿಸ್ತಾರಲ್ಲ ಸಾಹೇಬ್ರೆ, ಅಂಗನವಾಡಿಯಲ್ಲಿ ನಾನು ಅದ್ರಲ್ಲೇ ಫಸ್ಟ್. ಮತ್ ಕಾನ್ಸ್ಟೇಬಲ್ ಫಿಟ್ನೆಸ್ ಎಕ್ಸಾಮ್ ಅಲ್ಲಿ ಯಾಕೆ ಫೇಲ್ ಆದ? ನೋಡ್ ಭೂಮಿ, ನೀನು ಫಿಟ್ನೆಸ್ ಎಕ್ಸಾಮ್ಸ್ ನ ತುಂಬಾ ಹಗುರವಾಗಿ ತಗೊಂಡಿದ್ಯಾ. ಇದಕ್ ನೀನ್ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ನೀನ್ ಈ ತರ ಲೈಟ್ ಆಗಿ ತಗೊಂತು ಅಂತ ಹೇಳಿದ್ರೆ ನೀನ್ ಅನ್ಕೊಂಡಿರೋದು ಮಾಡೋದಕ್ಕಾಗಲ್ಲ. ನೋಡು, ನಿನ್ ಭಯ ಎಲ್ಲ ಬತ್ಕೋಬೇಡ. ನೀನ್ ಓದೋದಕ್ ಶುರು ಮಾಡಿ, ಆಗ ನೀನ್ ಅನ್ಕೊಂಡಿರೋದು ಆಗ್ಬೋದು. ನೀನ್ ಜಾಣೆ ಇದೆಯಾ, ನಮ್ಮಮ್ಮ ಹೇಳ್ದಾಗೆ. ಸಾಹೇಬ್ರೆ, ನೀವ್ ನನ್ನ ಎಂತ ಪಜ್ಜಿತಿಗ್ ತಂದ್ ಸಿಗಾಕ್ಸ್ಬಿಟ್ರಿ ಗೊತ್ತಾ? ಓಡು ಅನ್ನಿ, ಓಡ್ಬಿಡ್ತೀನಿ. ಅದು ಓದು ಅಂದ್ರೆ ಯಾಕೋ ಆಗ್ತಿಲ್ಲ ಸಾಹೇಬ್ರೆ. ಆಮೇಲೆ ಸಾಹೇಬ್ರೆ, ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿಯೋದಕ್ಕೆ ಇನ್ ಒಂದೇ 1 ತಿಂಗಳಿದೆ ಅಷ್ಟೇ. ಆ 1 ತಿಂಗಳಲ್ಲಿ ನೀವ್ ಏನೇನಂತ. ಸಾಹೇಬ್ರೆ, ಇದೆಲ್ಲ ನನ್ಗೆ ನೀರ್ ಕುಡ್ದಷ್ಟು ಸುಲಭ. ಓಡತ್ತಾನೆ ಕಣ್ಣು ಮುಚ್ಕೊಂಡು ಓಡೋಗ್ಬಿಡ್ತೀನಿ. ಚಿಲ್ಡ್ರನ್ಸ್ ಡೇಗೆ ಲೆಮನ್ ಅಂಡ್ ಸ್ಪೂನ್ ಆಡಿಸ್ತಾರಲ್ಲ ಸಾಹೇಬ್ರೆ, ಅಂಗನವಾಡಿಯಲ್ಲಿ ನಾನು ಅದ್ರಲ್ಲೇ ಫಸ್ಟ್.
ಮತ್ ಕಾನ್ಸ್ಟೇಬಲ್ ಫಿಟ್ನೆಸ್ ಎಕ್ಸಾಮ್ ಅಲ್ಲಿ ಯಾಕೆ ಫೇಲ್ ಆದ? ನೋಡ್ ಭೂಮಿ, ನೀನು ಫಿಟ್ನೆಸ್ ಎಕ್ಸಾಮ್ಸ್ ನ ತುಂಬಾ ಹಗುರವಾಗಿ ತಗೊಂಡಿದ್ಯಾ. ಇದಕ್ ನೀನ್ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ನೀನ್ ಈ ತರ ಲೈಟ್ ಆಗಿ ತಗೊಂತು ಅಂತ ಹೇಳಿದ್ರೆ ನೀನ್ ಅನ್ಕೊಂಡಿರೋದು ಮಾಡೋದಕ್ಕಾಗಲ್ಲ. ನೋಡು, ನಿನ್ ಭಯ ಎಲ್ಲ ಬದ್ಕೋಬೇಡ. ನೀನ್ ಓದೋದಕ್ ಶುರು ಮಾಡಿ, ಆಗ ನೀನ್ ಅನ್ಕೊಂಡಿರೋದು ಆಗ್ಬೋದು. ನೀನ್ ಜಾಣೆ ಇದೆಯಾ, ನಮ್ಮಮ್ಮ ಹೇಳ್ದಾಗೆ. ಸಾಹೇಬ್ರೆ, ನೀವ್ ನನ್ನ ಎಂತ ಪಜಿತಿಗ್ ತಂದ್ ಸಿಗಾಕ್ಸ್ಬಿಟ್ರಿ ಗೊತ್ತಾ? ಓಡು ಅನ್ನಿ, ಓಡ್ಬಿಡ್ತೀನಿ. ಅದು ಓದು ಅಂದ್ರೆ ಯಾಕೋ ಆಗ್ತಿಲ್ಲ ಸಾಹೇಬ್ರೆ. ಆಮೇಲೆ ಸಾಹೇಬ್ರೆ, ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿಯೋದಕ್ಕೆ ಇನ್ ಒಂದ್ ತಿಂಗಳಿದೆ ಅಷ್ಟೇ. ಆ 1 ತಿಂಗಳಲ್ಲಿ ನೀವ್ ಏನೇನಂತ ಮಾಡ್ತೀರಾ? ಮೊದ್ಲು ಭಾಗ್ಯಮನ್ ಬಿಡಿಸ್ತೀರಾ, ಅಥವಾ ನನ್ಗೆ ಈ ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಡ್ತೀರಾ, ಅಥವಾ ನನ್ ಕಾನ್ಸ್ಟೇಬಲ್ ಆಗೋದಕ್ಕೆ ತಯಾರಿ ಮಾಡ್ತೀರಾ? ಏನಮ್ಮ, ನಮ್ ಮನೆಗೆ ಅಕ್ಕಿ ಕ್ಲೀನ್ ಮಾಡಕ್ಕೆ ಕೆಲ್ಸದವ್ರ್ ಬೇಕಾಗಿತ್ತು. ನೀವ್ ಇಲ್ಲಿ ತುಂಬಾ ಚೆನ್ನಾಗಿ ಕೆಲ್ಸ ಮಾಡ್ತೀರಂತ ನಮ್ಮ ಯಜಮಾನ್ರು ಹೇಳಿದ್ರು. ನಮ್ ಮನೆಗ್ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಮ್ಮ? ಚಿಕ್ಕ ಮಗು ಇಟ್ಕೊಂಡು ಕೆಲ್ಸ ಮಾಡಕ್ ಆಗಲ್ಲ. ಸಂಜೆ ಕೆಲ್ಸ ಮುಗಿದ ತಕ್ಷಣನೇ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತೀನಿ, ಬರ್ತೀಯಮ್ಮ? ಸತ್ಯನಾ? ನನಗೆ ನಮ್ ಶಾರದತೆ ಫೋಟೋನ ಜನರೇಟ್ ಮಾಡಿದ್ನಲ್ಲ, ಅವನ್ ಮೇಲೆ ಡೌಟ್ ಬರ್ತಿದೆ. ಅವನ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ. ತಾಂತ್ರಿಕ ವಿಭಾಗದಲ್ಲಿ ನಮ್ಮ ಭಾರತಕ್ಕೆ ಈ ಪ್ರಪಂಚದಾದ್ಯಂತ ಬಹಳಷ್ಟು ಬೇಡಿಕೆ ಇದೆ ಅನ್ನೋದಂತೂ ಸತ್ಯ. ಆದ್ರೆ ನನಗೆ ನೀನ್ ಹೇಳಿದಿಲ್ಲ ಆ ವ್ಯಕ್ತಿ, ಅವನ ಬಗ್ಗೆ ಹಾಗೆ ಅನಿಸ್ತಿಲ್ಲ. ಸತ್ಯನ, ನಾನು ಹೀಗೆ ಅನ್ಕೊಂಡು ಫಸ್ಟ್ ಬರೀ ಡೌಟ್ ಪಟ್ಟಿದ್ದೆ. ಆದ್ರೆ ನಾನು ಅವನಿಗೆ ಕಾಲ್ ಮಾಡ್ಬಿಟ್ಟು ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವ್ನ್ ಏನ್ ಮಾತಾಡ್ದ, ಆ ಮಾತುಗಳು ನಿಜ ಅನ್ಸ್ಲಿಲ್ಲ. ಈಗ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ಮತ್ತೆ ಮತ್ತೆ ಕಾಲ್ ಮಾಡ್ತು ಅಂತ ಹೇಳಿದ್ರೆ, ಸರ್ ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ, ಬಂದ್ ಮೇಲೆ ಮಾತಾಡ್ತೀನಿ ಅಂದ. ನಾನು ಪೊಲೀಸ್ ಭಾಷೆಯಲ್ಲಿ ಮಾತಾಡ್ತು ಅಂತ ಹೇಳಿದ್ರೆ ಫೋನ್ ಸ್ವಿಚ್ ಆಫ್. ಈಗ ಅವನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿರ್ಬೋದು, ಯಾವ್ದೇ ತರ ಲೀಡ್ ಇಲ್ಲ. ಇದೆಲ್ಲ ನೋಡ್ತು ಅಂತ ಹೇಳಿದ್ರೆ ಇವ್ನ್ ಮಾಡಿರೋದಕ್ ಚಾನ್ಸ್ ಇಲ್ಲ. ಬಟ್ ಇವನ ಕೈಯಲ್ಲಿ ಯಾರೋ ದುಡ್ಡು ಕೊಟ್ಟಿ ಬೇರೆಯವ್ರು ಮಾಡ್ಸಿರ್ಬೋದಾ ಅಂತ. ವಿಷಯ ಸ್ಪಷ್ಟ ಆಯ್ತಲ್ಲ. ಪೊಲೀಸ್ ಆಗಿ ನೀನೇ ಹೇಳಿದ್ಯಾ, ಲಾಯರ್ ಆಗಿ ನಾನು ಹೇಳ್ತೀನಿ ಕೇಳು. ಈ ಕೇಸನ್ನ ಮುಚ್ಚಾಕೋಕೆ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ, ಅರ್ಥಾತ್ ಸಾಕ್ಷಿನ ನಾಶ ಮಾಡೋದಕ್ಕೆ ಪಕ್ಕಾ ಪ್ಲಾನ್ ಮಾಡ್ಕೊಡಿ. ದಟ್ಸ್ ಆಲ್. ಸತ್ಯನ, ನಾವು ಮನಸ್ವಿನಿ ಹುಡುಕಾಟದಲ್ಲಿ ಇದ್ದಾಗ ಇವನು ನಮ್ಗೆ ಅಶ್ವಿನಿ ಫೋಟೋ ಕಳ್ಸಿದ್ದ. ಇದನ್ನೆಲ್ಲ ನೋಡ್ತು ಅಂತ ಹೇಳಿದ್ರೆ ನನ್ಗೆ ಅಶ್ವಿನಿನೇ ಯಾಕೆ ಇದನ್ನೆಲ್ಲ ಮಾಡಿರಬಾರ್ದು ಅಂತ ಡೌಟ್. ನಮ್ ಕಾನ್ಸ್ಟೇಬಲ್ ಸಾಗರ್ ಅವ್ರಿಗೆ ಅಶ್ವಿನಿ ಎಲ್ಲಿದ್ದಾಳೆ ಅವಳ ಜಾಗ ಹುಡುಕಿ ಅಂತ ಹೇಳಿದ್ದೆ. ಅಲ್ಲಿಗೆ ಆ ಜಾಗನ ಪತ್ತೆ ಮಾಡಿದ್ರೆ ಏನಾದ್ರೂ ಮಾಹಿತಿ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಸಾಗರ್, ನಾನು ಅಸೈನ್ ಮಾಡಿದ್ನಲ್ಲ ಕೆಲಸ ಮುಗಿತಾ? ಹಾ ಸರ್, ನೀವ್ ಹೇಳಿದಾಗೆ ಶಾರದಾ ಮೇಡಮ್ ಫೋಟೋನ ಈ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್, ಹಳ್ಳಿಗಳಿಗೆಲ್ಲ ಅಂಟಿಸಿದ್ದೀನಿ ಸರ್. ಸೂಪರ್. ಆಮೇಲೆ ನೀವ್ ಹೇಳಿದಾಗ ಅನಾಥಾಶ್ರಮಕ್ಕೆ ಹೋಗಿದ್ದೆ ಸರ್. ಆಗ್ತಿಲ್ಲ ಸತ್ಯನ. ಒಂದ್ ಕಡೆ ಶಾರದತೆ ಸಿಕ್ಕೇ ಬಿಟ್ರು ಅನ್ಕೊಂಡೆ, ನೋಡಿದ್ರೆ ಅಲ್ಲಿಂದ ಕಣ್ ಮುಚ್ಚಿ ಕಣ್ ತೆಗಿಯೋಷ್ಟರಲ್ಲಿ ಮಿಸ್ ಆಗಿದ್ದಾರೆ. ಈಗ ನೋಡಿದ್ರೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಈ ಕೇಸ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಮಾಧಾನ ಗೆಳೆಯ, ಸಮಾಧಾನ. ಇದನ್ನ ನಾನೇನ್ ಕೇಳ್ಕೊಡ್ಬೇಕಾ? ಸ್ವಲ್ಪ ತಣ್ಣಗೆ ಯೋಚನೆ ಮಾಡು, ಏನಾದ್ರೂ ಸುಳಿವು ಸಿಕ್ಕೇ ಸಿಗುತ್ತೆ. ಸಾಹೇಬ್ರೆ, ಸಾಹೇಬ್ರೆ, ಏನೇನು ಇಲ್ಲಿ ನೋಡಿ, ಯಾವ್ದೋ ಹಳೆ ಕಾಲುಂಗ್ರ. ಮಾವ, ಈ ಕಾಲುಂಗ್ರ ಶಾರದತ್ರ ನೋಡಿ. ಇದು ನನ್ನ ಶಾರದಂದೆ 25 ವರ್ಷಗಳಿಂದ